ನಮಸ್ಕಾರ ಎಲ್ರಿಗೂ, ನಾನು ದೀಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈವ್ನಿಂಗ್ ಹೊರಗಡೆ ಸ್ವಲ್ಪ ಕೆಲಸ ಆಯಿತು ನನಗೆ. ಅದನ್ನು ಮುಗಿಸ್ಕೊಂಡು ಆನ್ ದಿ ವೇ ಗ್ಲೆನ್ಸ್ ಬೇಕ್ ಹೌಸ್ನ ನೋಡಿದೆ. ಸೊ ಕಪ್ ಕೇಕ್ಸ್ಗೆ ಕ್ರೇವಿಂಗ್ಸ್ ಆಯಿತು ನನಗೆ. ಅದನ್ನು ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋದೆ. ಯಾರಿಗೆ ತಾನೇ ಗ್ಲೆನ್ಸಲ್ಲಿ ಕಪ್ ಕೇಕ್ ಇಷ್ಟ ಆಗಲ್ಲ. ನೀವು ಇನ್ ಕೇಸ್ ಏನೋ ಟ್ರೈ ಮಾಡಲಿಲ್ಲ ಅಂದರೆ ಅದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಮನೆಗೆ ಬರೋಷ್ಟರಲ್ಲಿ ಮಿಂತ್ರಾಯಿಂದ ಇದೊಂದು ಪಾರ್ಸೆಲ್ ಬಂದಿತ್ತು. ಈ ಡ್ರೆಸ್ ಬುಕ್ ಮಾಡಿದ್ದೆ ನಾನು. ಸುಮ್ಮನೆ ರ್ಯಾಂಡಮಾಗಿ ಬುಕ್ ಮಾಡಿದ್ದೆ, ಅದು ಡೆಲಿವರಿ ಆಗಿತ್ತು. ಇದು ಬಂದುಬಿಟ್ಟು ವಿಶೂದ್ ಬ್ರ್ಯಾಂಡ್ದು ಡ್ರೆಸ್ಸು. ಸೊ ಫುಲ್ ಲಾಂಗ್ ಗೌನ್ ಥರ ಇದು, ಮನೇಲಿ ಹಾಕ್ಕೊಳ್ಳೋದಕ್ಕೆ ಈಸಿ ಬ್ರೀಸಿಯಾಗಿರುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದು. ಸೊ ಇದ್ರ ಕಾಸ್ಟ್ ಇದು ಟ್ಯಾಗ್ ಮೇಲೆ 1599 ಇದೆ, ಬಟ್ ಅಷ್ಟು ಪೇ ಮಾಡಿಲ್ಲ. ಡಿಸ್ಕೌಂಟಲ್ಲಿ ನನಗೆ ಮಿಂತ್ರದಲ್ಲಿ ಸಿಕ್ತು. ಲಾಂಗ್ ಡ್ರೆಸ್ಸೇ ಮ್ಯಾಕ್ಸಿ ಡ್ರೆಸ್ಸು, ಕಾಂಬಿನೇಷನ್ ಚೆನ್ನಾಗಿತ್ತು. ಸೊ ಹಾಗಾಗಿ ಸುಮ್ಮನೆ ಇರಲಿ ಅಂತ ಹೇಳಿ ರ್ಯಾಂಡಮಾಗಿ ಬುಕ್ ಮಾಡಿದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮನೇಲಿ ಸಬ್ಬಕ್ಕಿ ಹಾಕಿ ಪಾಯಸ ಮಾಡಿದರು. ನನಗೆ ತುಂಬ ಫೇವ್ರೆಟ್ ಅದು ಸಬ್ಬಕ್ಕಿ ಪಾಯಸ ಅಂದರೆ. ಅದರಲ್ಲೂ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸ್ವೀಟ್ ಆದಮೇಲೆ ಏನಾದರೂ ಸ್ವಲ್ಪ ಖಾರ ತಿನ್ನಬೇಕು ಅನ್ನಿಸ್ತು. ಚಳಿ ಚಳಿ ಆಗಿತ್ತು ಅಂತ ಹೇಳಿ ಗೋಲ್ಗಪ್ಪ ಮಾಡಿಕೊಂಡೆ ನಾನೇ. ಏನಿಲ್ಲ, ಅದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿಕೊಂಡು ನೀರು ಹಾಕ್ಕೊಳ್ಬೇಕಾಗತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನನಗೆ ಖಾರಕ್ಕೆ ಹೆಂಗೆ ಬೇಕು ಅಥವಾ ನೀವು ನಾರ್ಮಲಾಗಿ ಪಾನಿ ಹೇಗಿರುತ್ತಲ್ವ ಹಾಗೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ 2 ಸ್ಪೂನು. ಆ್ಯಂಡ್ ಇದು ಆಮ್ಚೂರ್ ಪೌಡ್ರ್ ಅಂತ ಬರುತ್ತಲ್ವ ಅದು. ಸೊ ಅದನ್ನು ಹಾಕಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಇದಕ್ಕೆ ಚಾಟ್ ಮಸಾಲ, ಆಮ್ಚೂರ್ ಪೌಡರ್ ಏನಾದರೂ ಸರಿಯೇ. ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಒಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಹುಣಸೆ ರಸ ಮತ್ತು ಬೆಲ್ಲನ ನೆನೆಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಆ ರಸನೂ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಇದನ್ನು ನೀವು ಫಿಲ್ಟರ್ ಮಾಡ್ಕೊಳ್ಬೇಕು. ಆ್ಯಂಡ್ ಈ ಕಡೆ ಆಲೂಗಡ್ಡೆ ಎಲ್ಲ ಬೆಂದಿದೆ, ಅದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ಳಿ. ಸ್ವಲ್ಪ ಪಾನಿ ಖಾರ ಇರುತ್ತಲ್ವ, ಸೊ ಇದಕ್ಕೆ ಜಾಸ್ತಿ ಏನು ಖಾರ ಬೇಕಾಗಲ್ಲ, ಸ್ವಲ್ಪ ಮೈಲ್ಡ ಖಾರ ಇರಲಿ. ಆ್ಯಂಡ್ ಅದಕ್ಕೆ ಸಾಲ್ಟು, ಆಲೂಗಡ್ಡೆ ಬೇಯೋಕ್ಕೆ ಸಾಲ್ಟ್ ಹಾಕ್ಕೊಂಡಿರ್ತೀವಿ, ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಆ್ಯಂಡ್ ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕಡೆ ನಾನು ಪೂರಿನ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ರೆಡಿ ಆಗಿದೆ. ಈಗ ಫಿಲ್ಲಿಂಗ್ಸ್ ಮಾಡಿಕೊಂಡು ತಿಂದರೆ ಪಾನಿಪುರಿ ರೆಡಿ. ಸೊ ಈವ್ನಿಂಗ್ ಚಾಟ್ಸ್ ಎಲ್ಲ ಮುಗಿಸ್ಕೊಂಡು ನಾನು ವೇಗಾ ಸಿಟಿಗೆ ಹೋದೆ. ಏನಕ್ಕೆ ಅಂದರೆ ಇಶಾ ಅಂಬಾನಿದು ಅಝಾಟೆ ಓಪನ್ ಆಗಿದೆ ವೇಗಾ ಸಿಟಿಯಲ್ಲಿ, ಕೆಳಗಡೆ ಬೇಸ್ಮೆಂಟಲ್ಲಿ ಓಪನ್ ಆಗಿತ್ತು. ಸೊ ಅದನ್ನು ನಾನು ಚೆಕ್ ಮಾಡಬೇಕು, ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ. ಸೊ ನನಗೆ ಫಸ್ಟ್ ಹೋಗೋದು ಅಂದರೆ ವೇಗಾ ಸಿಟಿಯಲ್ಲಿ ಎಮ್ಗೆ ಹೋಗ್ಬಿಟ್ಟು ಬ್ಯಾಗ್ ಸೆಕ್ಷನ್ಸ್ ನೋಡ್ತೀನಿ. ನಂಗೆ ಎಮ್ಮಲ್ಲಿ ಬ್ಯಾಗ್ಸ್ ಇಷ್ಟ. ಸೊ ಇದು ವೆರಿ ಫನಿ ಅನ್ನಿಸ್ತು. ಜಸ್ಟ್ ಒಂದು ರಬ್ಬರ್ ಬ್ಯಾಂಡಿಗೆ ಒಂದು ಬೋ ಕಟ್ಟಿದ್ದಾರೆ ಅಷ್ಟೇ, ಅದಕ್ಕೆ 250 ರುಪೀಸು. ಬಟ್ ಎಮ್ಮಲ್ಲಿ ನಿಮಗೆ ಸೇಲ್ ಟೈಮಲ್ಲಿ ಬಂದರೆ ಸಿಕ್ಕಾಪಟ್ಟೆ ಒಳ್ಳೆ ಆಫರ್ಸ್ಗೆ ನಿಮಗೆ ಕಲೆಕ್ಷನ್ ಸಿಗುತ್ತೆ. ನಾನು ಅಷ್ಟೇ ಸೇಲ್ ಟೈಮಲ್ಲೇ ಯೂಶ್ವಲಿ ಬರ್ತೀನಿ ಎಮ್ಗೆ. ಸೊ ಜಸ್ಟ್ ಬ್ಯಾಗ್ಸ್ ಕಲೆಕ್ಷನ್ಸ್ ನೋಡೋಕ್ಕೆ ಬಂದೆ. ಅದಾದಮೇಲೆ ಲೈಫ್ ಸ್ಟೈಲ್ ಬಂದೆ. ಲೈಫ್ ಸ್ಟೈಲಲ್ಲಿ ಟೀ ಶರ್ಟ್ಸ್ ಬೇಕಾಗಿತ್ತು ನನಗೆ. ಸೊ ಹಾಗಾಗಿ ಒಂದು ಟೀ ಶರ್ಟ್ ತೊಗೊಂಡೆ. ಬ್ಲ್ಯಾಕ್ ಫ್ರೈಡೇ ಸೇಲ್ ಸ್ಟಾರ್ಟ್ ಆಗ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ, ಅಂದರೆ ಆಲ್ರೆಡಿ ಈ ವಿಡಿಯೋ ಬರೋಷ್ಟರಲ್ಲಿ ಮುಗ್ದೋಗ್ಬಿಟ್ಟಿರುತ್ತೆ. ಆ್ಯಂಡ್ ಮತ್ತು ನೆಕ್ಸ್ಟ್ ಮಂತ್ ಅಂದರೆ ಡಿಸೆಂಬರಲ್ಲಿ ಇಯರ್ ಎಂಡ್ ಸೇಲ್ ಕೊಡ್ತಾರೆ. ಆ ಟೈಮಲ್ಲಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸಲ್ಲೂ ಒಳ್ಳೊಳ್ಳೆ ಆಫರ್ ಸಿಗುತ್ತೆ. ಆ್ಯಂಡ್ ನಾನು ಬಂದಿದ್ದು ಅಝಾಟೆಗೆ. ಆ್ಯಂಡ್ ಇದು ಬಂದುಬಿಟ್ಟು ರಿಲಯನ್ಸ್ ಅವ್ರದ್ದು ಬ್ರ್ಯಾಂಡು, ಇಶಾ ಅಂಬಾನಿ ಓನ್ ಮಾಡ್ತಾ ಇರೋ ಬ್ರ್ಯಾಂಡ್ ಇದು. ಸೊ ಇದು ಬಂದುಬಿಟ್ಟು ವೇಗಾ ಸಿಟಿಲಿ ಬಂದಿದ್ದಾಗಿಂದನೂ ಅನ್ಕೋತಾ ಇದ್ದೆ, ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಅಂತ, ಹೇಗಿದೆ ಕಲೆಕ್ಷನ್ಸ್ ಅಂತ ನೋಡಬೇಕಾಗಿತ್ತು. ಆ್ಯಸ್ ಐ ಸೆಡ್ ನೆಕ್ಸ್ಟ್ ಮಂತು ಡಿಸ್ಕೌಂಟ್ ಬರ್ತಾಯಿದೆ. ಆ ಟೈಮಲ್ಲಿ ಪ್ರಾಬಬ್ಲಿ ನನಗೆ ಒಳ್ಳೆ ರೇಂಜಲ್ಲಿ, ಒಳ್ಳೆ ಪ್ರೈಸಲ್ಲಿ ಇನ್ನೂ ಬೆಟರಾಗಿ ಸಿಗುತ್ತೆ ಅಂತ ಅನ್ನಿಸ್ತು. ಯಾಕಂದರೆ ಆ ಟೈಮಲ್ಲಿ ನಾನು ಹೋಗಿದ್ದಿನ ಯಾವುದೇ ಥರದ ಸೇಲು, ಡಿಸ್ಕೌಂಟ್ ಏನೂ ಇರಲಿಲ್ಲ. ಸೊ ಐ ಜಸ್ಟ್ ವಾಂಟೆಡ್ ಟು ನಾನು ವೆಯ್ಟ್ ಮಾಡೋಣ ಅಂದ್ಕೊಂಡು ಏನು ತೊಗೊಳ್ಳಿಲ್ಲ. ಆ್ಯಂಡ್ ಏನು ಅನಿಸ್ತಂದರೆ ಎಮ್ಗೂ ಇದಕ್ಕೂ ಏನು ಜಾಸ್ತಿ ವೇರಿಯೇಷನ್ಸ್ ಇಲ್ಲ. ಆಲ್ಮೋಸ್ಟ್ ವೆರಿ ಸಿಮಿಲರ್ ರೇಂಜ್ ಆಫ್ ಪ್ರೈಸಸ್ ಏನೇ ಇದೆ. ಬಟ್ ನಿಮಗೆ ಇಲ್ಲಿ ವೆಸ್ಟರ್ನ್ ವೇರ್ಗಿನ್ನ ಎತ್ನಿಕ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ನಾನು ಹೋಗಿದ್ದೀನಂತ ಚೆನ್ನಾಗಿಟ್ಟಿದ್ರು. ಆ್ಯಂಡ್ ಅದಾಗಿ 1-2-3 ಡೇಸ್ ಆಗಿತ್ತು. ಅಷ್ಟರಲ್ಲಿ ಕಾರ್ತಿಕ್ ಸೋಮವಾರ ಕಡೆ ಸೋಮವಾರ ಆಗಿತ್ತು. ಸೊ ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1-2-3 ಕಿಲೋಮೀಟರ್ಸಿಂದನೇ ಲೈಟಿಂಗ್ಸ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಕಾರ್ತಿಕ್ ಸೋಮವಾರ ಶಿವನ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ನೋಡಿ ಈ ಥರ ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರೆ. ನಾನು ಬಂದುಬಿಟ್ಟು ಸಿಕ್ಕಾಪಟ್ಟೆ ಸ್ಪಿರಿಚುವಲ್ ಹುಡುಗಿ. ಅಂದರೆ ನನಗೆ ದೇವಸ್ಥಾನಗಳಿಗೆ ಹೋಗೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ರೀತಿ ಫೆಸ್ಟಿವಲ್ ಟೈಮ್ಸಲ್ಲಿ ಈ ಒಂಥರ ವೈಬ್ಸು, ಲೈಟಿಂಗ್ಸು ಸಖತ್ ಇಷ್ಟ ಆಗುತ್ತೆ ನನಗೆ. ಆ ಟೈಮಲ್ಲಿ ಹೋಗಬೇಕು, ನೋಡಬೇಕು
ಒಂಥರ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ಸಿಕ್ಕಾಪಟ್ಟೆ ಈವೆಂಟ್ಸ್ನ ಅರೇಂಜ್ ಮಾಡಿದರು, ಅದರಲ್ಲಿ ಈ ಯಕ್ಷಗಾನನೂ ಇತ್ತು. ಆ್ಯಂಡ್ ಒಳಗಡೆ ಹೋಗ್ತಿದ್ದಾಗೆ ಎಲ್ಲ ಕಡೆ ದೀಪಗಳನ್ನ ಹಚ್ಚಿಟ್ಟಿದ್ರು. ಅದು ಹೇಗಿತ್ತಂದರೆ ಒಂಥರ ಸ್ಟಾರ್ಸು ಟ್ವಿಂಕ್ಲಿಂಗ್ ಮಾಡುತ್ತಲ್ವ, ಆ ರೀತಿ ಗಾಳಿಗೆ ಟ್ವಿಂಕ್ಲಿಂಗ್ ಥರ ಕಾಣಿಸ್ತಾ ಇತ್ತು ನನಗೆ ನೋಡಿ. ಆ್ಯಂಡ್ ಅದು ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ಸ್ಟಿಲ್ ದೇವ್ರ ದರ್ಶನ ಎಲ್ಲ ಚೆನ್ನಾಗೇ ಆಯಿತು ನಮಗೆ. ಸೊ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಬ್ಲೆಸ್ಡ್ ಫೀಲಿಂಗ್ ನನಗೆ. ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸು. ಸೊ ಇಷ್ಟ ಆದಮೇಲೆ ನಾನು ವಾಪಸ್ ಮನೆಗೆ ಹೋದೆ ಪ್ರಸಾದನಲ್ಲೇ ತಿಂದುಬಿಟ್ಟು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.